ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ಇವತ್ತು BBLನಲ್ಲಿ ಮೆಲ್ಬರ್ನ್ ಸ್ಟಾರ್ಸ್ ವರ್ಸಸ್ ಸಿಡ್ನಿ ಸಿಕ್ಸರ್ಸ್ 27ನೇ ಮ್ಯಾಚ್ ನಡೀತು. ಇದು ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ನಡೀತು. ಸಿಡ್ನಿ ಸಿಕ್ಸರ್ಸ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ತಗೊಂಡ್ರು. ಸೊ ಫಸ್ಟ್ ಬ್ಯಾಟಿಂಗ್ ಬಂದ ಮೆಲ್ಬರ್ನ್ ಸ್ಟಾರ್ಸ್ ಅವರು ಕೇವಲ 19.5 ಓವರ್ಗಳಲ್ಲಿ 178 ರನ್ನಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಯಾರಿಂದನೂ ಅಷ್ಟೊಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಕ್ಯಾಪ್ಟನ್ ಆದ ಮಾರ್ಕ್ ಸ್ಟೋನಿಕ್ಸ್ ಅವರು 33, ಬೆನ್ ಮೆಕ್ಡೊನಾಲ್ಡ್ 33 ಹೊಡೆದ್ರು. ಇನ್ನು ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಪೂರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ, ಕೇವಲ 1 ರನ್ನಿಗೆ ಔಟ್ ಆದರು. ಇನ್ನು ಬಾಲಿಂಗ್ನಲ್ಲಿ ಬೆನ್ ಡ್ಯಾರಶಿಸ್ ಅವರು 4 ವಿಕೆಟ್ ತಗೊಂಡ್ರು. ಜೋಯಲ್ ಡೇವಿಸ್ ಅವರು 4 ಓವರಿಗೆ 15 ರನ್ ಕೊಟ್ಟು 2 ವಿಕೆಟ್ ತಗೊಂಡು ಈ ಪರ್ಫಾರ್ಮೆನ್ಸ್ಗೆ ಅವ್ರಿಗೆ ಪಂದ್ಯ ಶ್ರೇಷ್ಠ ಕೂಡ ದೊರೀತು. ಜಾಕ್ ಎಡ್ವರ್ಡ್ಸ್ ಅವರು 3 ವಿಕೆಟ್, ಬೆನ್ ಮೆನೆಟ್ಟಿ ಅವರು 1 ವಿಕೆಟ್ ತಗೊಂಡ್ರು. ಹಾಗೆ ಚೇಸಿಂಗ್ನ ಬೆನ್ನತ್ತಿದ ಸಿಡ್ನಿ ಸಿಕ್ಸರ್ಸ್ ಅವರು ಕೇವಲ 17.1 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 129 ರನ್ ಪ್ರೇರೇಪಿಸು ಅಂತ ಹೇಳ್ಬೋದು. ಬಾಬರ್ ಅಜಮ್ ಪೂರ್ ಪರ್ಫಾರ್ಮೆನ್ಸ್ ಇಲ್ಲೂ ಕಂಟಿನ್ಯೂ ಆಯಿತು. 17 ಬಾಲಿಗೆ 14 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಜೋಸ್ ಫಿಲಿಪ್ ವಿಕೆಟ್ ಕೀಪರ್ ಅವರು 35 ರನ್ ಹೊಡೆದ್ರು. ಸ್ಯಾಮ್ ಕರನ್ 17, ಹಾಗೆ ಜೋರ್ಡನ್ 17, ಲಚೆನ್ ಶಾ ಅವರು 24 ಹೊಡೆದು ಈ ಮ್ಯಾಚನ್ನು ಗೆಲ್ಲಿಸಿದ್ರು. ಇನ್ನು ಬಾಲಿಂಗ್ನಲ್ಲಿ ಸ್ಟೋನಿಕ್ಸ್ ಅವರು 4 ಓವರಿಗೆ 20 ರನ್ ಕೊಟ್ಟು 2 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಹಾಗೆ ನಿನ್ನೆ ಸೌತ್ ಆಫ್ರಿಕಾ T20ಲಿ 16ನೇ ಮ್ಯಾಚ್ ಇತ್ತು. ಡರ್ಬನ್ ಸೂಪರ್ ಜೈಂಟ್ಸ್ ವರ್ಸಸ್ ಪೆಟ್ರೋಲಿಯಾ ಕ್ಯಾಪಿಟಲ್ಸ್ ಇತ್ತು. ಈ ಮ್ಯಾಚು ಡರ್ಬನ್ನಲ್ಲಿತ್ತು. ಡರ್ಬನ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ತಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಪೆಟ್ರೋಲಿಯಾ ಕ್ಯಾಪಿಟಲ್ಸ್ ಅವರು 20 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು ಒಂದು ಒಳ್ಳೆ ಮೊತ್ತವನ್ನು ಪ್ರೇರೇಪಿಸಿತು. ಅದು 201 ರನ್ ಆಗಿತ್ತು. ಇನ್ನು ಶೈ ಹೋಪ್ ವೆಸ್ಟ್ ಇಂಡೀಸ್ ಪ್ಲೇಯರ್, ಕ್ಯಾಪ್ಟನ್, ವಿಕೆಟ್ ಕೀಪರ್ 118 ರನ್ ಹೊಡೆದ್ರು 69 ಬಾಲಿಗೆ. ಈ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯ ಶ್ರೇಷ್ಠ ಕೂಡ ದೊರೀತು. ಹಾಗೆ ಇನ್ನು ಆರಂಭಿಕ ಬ್ಯಾಟ್ಸ್ಮನ್ ಕೋನರ್ ಇತ್ಯೂಯಜಿರೋ ಅವರು 37 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಕೋಡ್ಸಿ ಅವರು 1 ವಿಕೆಟ್, ಎಂಪಾಕ ಹಾಗೂ ವೇಯ್ಸ್ ಅವರು ತಲಾ 1 ವಿಕೆಟ್ ಹೊಡ್ಕೊಂಡ್ರು. ಹಾಗೆ ರೋಸ್ಟನ್ ಚೇಸ್ ಅವರು ರಿಟೈರ್ಡ್ ಔಟ್ ಆಗಿದ್ದರು. ಆದ ಕಾರಣದಿಂದ 201 ರನ್ ಪ್ರೇರೇಪಿಸ್ತು ಅಂತ ಹೇಳ್ಬೋದು ಪೆಟ್ರೋಲಿಯಾ ಕ್ಯಾಪಿಟಲ್ಸ್. ಇನ್ನು ಈ ಚೇಸಿಂಗ್ನ ಬೆನ್ನತ್ತಿದ ಆಂಡ್ರೆ ಮ್ಯಾಕ್ರನ್ ಕ್ಯಾಪ್ಟನ್ ಆಗಿರುವ ಡರ್ಬನ್ ಸೂಪರ್ ಜೈಂಟ್ಸ್ ಅವರು 19.4 ಓವರ್ಗಳಲ್ಲಿ 186 ರನ್ನಿಗೆ ಆಲ್ಔಟ್ ಆದರು. ಜೋಸ್ ಬಟ್ಲರ್ ಇಂಗ್ಲೆಂಡ್ ಪ್ಲೇಯರು 97 ರನ್ ಹೊಡೆದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಬೇರೆ ಯಾರಿಂದ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ಲುಂಗಿ ನಿಗಡಿ ಅವರು 4 ಓವರ್ಗೆ 39 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಹಾಗೆ ಒಂದು ಹ್ಯಾಟ್ರಿಕ್ ವಿಕೆಟ್ ಕೂಡ ತೊಗೊಂಡ್ರು. ಇದು ಸೌತ್ ಆಫ್ರಿಕಾ T20 ಲೀಗಲ್ಲಿ ಫಸ್ಟ್ ಹ್ಯಾಟ್ರಿಕ್ ಕೂಡ ಆಗಿತ್ತು. ಹಾಗೆ ಜೀಡನ್ ಪೀಟರ್ಸ್ ಕೂಡ 3 ವಿಕೆಟ್ ತೊಗೊಂಡ್ರು. ರೋಸ್ಟನ್ ಚೇಸ್ ಹಾಗೂ ಲಿಜಾರ್ಡ್ ವಿಲಿಯಮ್ಸ್ ಕೂಡ ತಲಾ 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಹಾಗೆ ನ್ಯೂಜಿಲೆಂಡಿನಲ್ಲಿ ನಡೆಯುತ್ತಿರುವ ಸೂಪರ್ ಸ್ಮ್ಯಾಶ್ ಲೀಗಲ್ಲಿ ಇವತ್ತು 13ನೇ ಮ್ಯಾಚ್ ಇತ್ತು. ನಾರ್ತನ್ ಕೈಟ್ಸ್ ವರ್ಸಸ್ ಕ್ಯಾಂಟರ್ಬರಿ ಇತ್ತು. ಇದು ಹ್ಯಾಮಿಲ್ಟನ್ ಗ್ರೌಂಡಲ್ಲಿ ಇತ್ತು. ಕ್ಯಾಂಟರ್ಬರಿ ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದಂತಹ ನಾರ್ತನ್ ನೈಟ್ಸ್ ಅವರು 20 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳ್ಕೊಂಡು 240 ರನ್ ಪ್ರೇರೇಪಿಸಿದ್ರು. ಓಪನರ್ಸ್ ಆದ ಕೆಟೆನ್ ಡಿ ಕ್ಲಾರ್ಕ್ ಅವರು 97 ರನ್ ಹೊಡೆದ್ರು 58 ಬಾಲಿಗೆ. ಹಾಗೆ ಹ್ಯಾಂಪ್ಟನ್ ಅವರು 61 ರನ್ ಹೊಡೆದು 23 ಬಾಲಿಗೆ. ಇನ್ನು ಕೆಟೆನ್ ಡಿ ಕ್ಲಾರ್ಕ್ ಅವರ ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಕೂಡ ಸಿಕ್ತು. ಇನ್ನು ಎಟ್ ಎಂಡ್ ಝೇವಿಯರ್ ಬೆಲ್ ಅವರು ನಾಟ್ಔಟ್ ಆಗದೆ 53 ರನ್ ಹೊಡೆದ್ರು 21 ಬಾಲಿಗೆ ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಕ್ಯಾಪ್ಟನ್ ಮೆಕೋನಿ ಅವರು 3 ಓವರಲ್ಲಿ 32 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಒಂದು ಉತ್ತಮ ಆರಂಭನೇ ಪಡೆದಿತ್ತು ನಾರ್ತನ್ ನೈಟ್ಸ್ ಅಂತ ಹೇಳ್ಬೋದು. 7.3 ಓವರ್ಗಳಲ್ಲಿ 105 ರನ್ ಪ್ರೇರೇಪಿಸಿದವರು. ಇನ್ನು ಈ ಚೇಸಿಂಗ್ನ ಬೆನ್ನತ್ತಿದ ಕ್ಯಾಂಟರ್ಬರಿ ಅವರು ಕೇವಲ 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು ಕೇವಲ 153 ರನ್ನು ಗಳಿಸೋದಷ್ಟೇ ಶಕ್ತರಾದರು. ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಎಟ್ ದ ಎಂಡ್ ಫಿನಿಷರ್ಸ್ ಆದ ಸೀನ್ ಡಿನೇ ಅವರು 38 ರನ್ ಹೊಡೆದ್ರು 29 ಬಾಲಿಗೆ. ಹಾಗೆ LLB ಹಾರ್ಪರ್ ಅವರು 27 ಬಾಲಿಗೆ 42 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಮ್ಯಾಥ್ಯೂ ಫಿಚರ್ ಅವರು 3 ವಿಕೆಟ್, ಹಾಗೆ ಸ್ಕಾಟ್ ಕುಗ್ಲಿಗನ್ ಅವರು 2 ವಿಕೆಟ್ ತಗೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಲೀಗ್ಗಳ ಮ್ಯಾಚಿನ ಸುದ್ದಿ ವಿವರಣೆ ಆಗಿತ್ತು. ಧನ್ಯವಾದಗಳು.